ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ, ತಮಗೆಲ್ಲರಿಗೂ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಈ ದಿವಸ 8ನೇ ತರಗತಿ NMMSಲ್ಲಿ ಪೇಪರ್ 2 ವಿಷಯದಲ್ಲಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ರಾಸಾಯನಿಕಶಾಸ್ತ್ರ ವಿಭಾಗದಲ್ಲಿ ವಾಯು ಮಾಲಿನ್ಯ ಮತ್ತು ಜಲಮಾಲಿನ್ಯ ಎಂಬ ಪಾಠದ ಮೇಲೆ ಕೆಲವೊಂದು ಪ್ರಶ್ನೆಗಳಿದೆ. ಅವುಗಳಿಗೆ ಉತ್ತರವನ್ನು ಅಭ್ಯಾಸ ಮಾಡೋಣ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ಕಲಿಕಾಂಶವನ್ನು ಪ್ರಾರಂಭಿಸೋಣ. ಚಿತ್ರದಲ್ಲಿ ಒಂದು ವಿದ್ಯುತ್ ಮಂಡಲವನ್ನು ತೋರಿಸಿದೆ. ಮಂಡಲದಲ್ಲಿನ ದೀಪ ಬೆಳಗಬೇಕಾದರೆ ಪಾತ್ರೆ ಎನಲ್ಲಿ ಬಳಸಬಾರದಾದ ಒಂದು ವಸ್ತು. ಇಲ್ಲಿ ವಿದ್ಯುತ್ ಪ್ರಸಾರ ಆಗಬೇಕು ಅಂದರೆ ಎ ಪಾತ್ರೆಯಲ್ಲಿ ಈ ಕೆಳಗಿನದಲ್ಲಿ ಯಾವ ವಸ್ತು ಇರಬಾರ್ದು ಅಂತ ಹೇಳಿದ್ದಾರೆ. ಸೊ ಆಪ್ಷನ್ ಎ ನಿಂಬೆಹಣ್ಣಿನ ರಸ, ಆಪ್ಷನ್ ಬಿ ಅಸವಿತ ನೀರು, ಆಪ್ಷನ್ ಸಿ ಹಾಲು, ಆಪ್ಷನ್ ಡಿ ವಿನೆಗರ್. ಆನ್ಸರ್ ಆಪ್ಷನ್ ಸಿ ಹಾಲು. ಹಾಲು ಇದ್ದರೆ ಅದರ ಮೂಲಕ ವಿದ್ಯುತ್ ಹರಿಯಲ್ಲ. ಆಪ್ಷನ್ ಸಿ ಮಿಲ್ಕ್. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಕಬ್ಬಿಣದ ಮೇಲೆ ತವರದ ಲೇಪನ ಮಾಡುವ ಮುಖ್ಯ ಉದ್ದೇಶವೆಂದರೆ? ಕಬ್ಬಿಣ ಬೇಗನೆ ತವರದೊಂದಿಗೆ ವರ್ತಿಸಿ ಹಿಡಿಯುತ್ತದೆ. ತವರ ವಾತಾವರಣದ ತೇವಾಂಶಕ್ಕೆ ಬೇಗನೆ ಹಾಳಾಗುತ್ತದೆ. ತವರದ ಲೇಪನವು ಒಳಗಿರುವ ಕಬ್ಬಿಣವು ಗಾಳಿಯ ತೇವಾಂಶದ ಸಂಪರ್ಕಕ್ಕೆ ಬರದಂತೆ ತಡೆಯುತ್ತದೆ. ತವರ ಕಬ್ಬಿಣಕ್ಕಿಂತ ಹೆಚ್ಚು ಕ್ರಿಯಾಶೀಲ ಲೋಹ. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾಕೆ ಲೇಪನ ಮಾಡ್ತಾರೆ ಅಂದರೆ, ತವರದ ಲೇಪನವು ಒಳಗಿರುವ ಕಬ್ಬಿಣದ ಗಾಳಿಯ ತೇವಾಂಶದ ಸಂಪರ್ಕಕ್ಕೆ ಬರದಂತೆ ತಡೆಯುತ್ತೆ. ಒಳಗಿರೋ ಕಬ್ಬಿಣವು ಗಾಳಿಯ ತೇವಾಂಶದ ಸಂಪರ್ಕಕ್ಕೆ ಬರದಂತೆ ತಡೆಯುತ್ತೆ. ಹಾಗಾಗಿ ತವರದ ಲೇಪನವನ್ನು ಮಾಡ್ತಾರೆ. ದ ಔಟರ್ ಟಿನ್ ಕೋಟಿಂಗ್ ಪ್ರಿವೆಂಟ್ಸ್ ದ ಐರನ್ ಫ್ರಮ್ ಕಾಂಟ್ಯಾಕ್ಟ್ ವಿತ್ ಮಾಯ್ಶ್ಚರ್ ಆಫ್ ಏರ್. ಆಪ್ಷನ್ ಸಿ is the answer. 14ನೇ ಪ್ರಶ್ನೆ. ತಾಮ್ರದ ವಿದ್ಯುತ್ ಲೇಪನ ಕ್ರಿಯೆಗೆ ಸಂಬಂಧಿಸಿ ಸರಿಯಾದ ಹೇಳಿಕೆ ಯಾವುದು? The correct statement related to electroplating of copper is ಆಪ್ಷನ್ ಎ ಶುದ್ಧ ತಾಮ್ರದ ಫಲಕ ಕ್ಯಾಥೋಡ್ ಮತ್ತು ಅಶುದ್ಧ ಫಲಕ ಆ್ಯನೋಡ್. ತಾಮ್ರದ ಸಲ್ಫೇಟ್ ದ್ರಾವಣ ವಿದ್ಯುತ್ ವಿಭಜನೀಯ. ಶುದ್ಧ ತಾಮ್ರದ ಫಲಕ ಆ್ಯನೋಡ್, ಅಶುದ್ಧ ತಾಮ್ರದ ಫಲಕ ಕ್ಯಾಥೋಡ್. ತಾಮ್ರದ ಕಾರ್ಬೋನೇಟ್ ವಿದ್ಯುತ್ ವಿಭಜನೀಯ. ಶುದ್ಧ ತಾಮ್ರದ ಫಲಕ ಕ್ಯಾಥೋಡ್, ಅಶುದ್ಧ ತಾಮ್ರದ ಫಲಕ ಆ್ಯನೋಡ್. ತಾಮ್ರದ ನೈಟ್ರೇಟ್ ವಿದ್ಯುತ್ ವಿಭಜನೀಯ. ಶುದ್ಧ ತಾಮ್ರದ ಫಲಕ ಆ್ಯನೋಡ್, ಅಶುದ್ಧ ತಾಮ್ರದ ಫಲಕ ಕ್ಯಾಥೋಡ್. ತಾಮ್ರದ ಕ್ಲೋರೈಡ್ ದ್ರಾವಣ ವಿದ್ಯುತ್ ವಿಭಜನೀಯ. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಎ ಶುದ್ಧ ತಾಮ್ರದ ಫಲಕ ಕ್ಯಾಥೋಡ್ ಆಗಿರಬೇಕು, ಅಶುದ್ಧ ಫಲಕದ್ದು ಆ್ಯನೋಡ್ ಆಗಿರಬೇಕು, ತಾಮ್ರದ ಸಲ್ಫೈಡ್ ದ್ರಾವಣ ಇರಬೇಕು. ಸೊ ವಿದ್ಯುತ್ ವಿಭಜನೀಯ ಆಗಿರಬೇಕು. ಸೊ ಇದಿಷ್ಟು ತಾಮ್ರದ ವಿದ್ಯುತ್ ಲೇಪನ ಕ್ರಿಯೆಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆ. ಪ್ಯೂರ್ ಕಾಪರ್ ಪ್ಲೇಟ್ ಈಸ್ ಕ್ಯಾಥೋಡ್ ಆ್ಯಂಡ್ ಇಂಪ್ಯೂರ್ ಪ್ಲೇಟ್ is anode. Copper sulfate is electrolyte is the answer. 15ನೇ ಪ್ರಶ್ನೆ. ಉಕ್ಕು ತಯಾರಿಕೆ ಹಾಗೂ ಗಣಿಗಾರಿಕೆ ಕೈಗಾರಿಕೆಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಅತಿ ಹೆಚ್ಚು ಶ್ವಾಸಕೋಶಕ್ಕೆ ಸಂಬಂಧಿಸಿದ ರೋಗಗಳಿಂದ ಬಳಲುತ್ತಾರೆ. ಇದಕ್ಕೆ ಸಂಭಾವ್ಯ ಕಾರಣವೆಂದರೆ? ಉಕ್ಕು ತಯಾರಿಕೆ ಹಾಗೂ ಗಣಿಗಾರಿಕೆ ಕೈಗಾರಿಕೆಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಅತಿ ಹೆಚ್ಚು ಶ್ವಾಸಕೋಶಕ್ಕೆ ಸಂಬಂಧಿಸಿದ ರೋಗಗಳಿಂದ ಬಳಲುತ್ತಾರೆ. ಇದಕ್ಕೆ ಸಂಭಾವ್ಯ ಕಾರಣ ಎಂದರೆ ವಿದ್ಯುತ್ ಸ್ಥಾವರಗಳು ಹಾನಿಕಾರಕ ವಿಕಿರಣಗಳನ್ನು ಹೊರಸೂಸುತ್ತವೆ. ವಿದ್ಯುತ್ ಸ್ಥಾವರಗಳಿಂದ ಹೊರಬರುವ ಮಾಲಿನ್ಯಯುಕ್ತ ನೀರು ಸೇವನೆ, ವಿದ್ಯುತ್ ಸ್ಥಾವರಗಳನ್ನು ಸ್ವಚ್ಛಗೊಳಿಸಲು ಬಳಸುವ ಡಿಟರ್ಜೆಂಟ್ಗಳು, ವಿದ್ಯುತ್ ಸ್ಥಾವರಗಳಿಂದ ಹೊರಸೂಸುವ ಸಣ್ಣ ಬೂದಿಯ ಕಣಗಳು. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ವಿದ್ಯುತ್ ಸ್ಥಾವರಗಳಿಂದ ಹೊರಸೂಸುವ ಸಣ್ಣ ಬೂದಿಯ ಕಣಗಳಿಂದ ಶ್ವಾಸಕೋಶದ ತೊಂದರೆಗಳು ಬರ್ತವೆ. ಆಪ್ಷನ್ ಡಿ ಸ್ಮಾಲ್ ಆ್ಯಶ್ ಪಾರ್ಟಿಕಲ್ಸ್ ಎಮಿಟೆಡ್ ಫ್ರಮ್
ಪವರ್ ಪ್ಲ್ಯಾಂಟ್ಸ್. ಸೊ 15ನೇ ಕ್ವಶನಿಗೆ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿದೆ. 16ನೇ ಪ್ರಶ್ನೆ, ಕಡಿಮೆ ವೆಚ್ಚದಲ್ಲಿ ರೋಗಾಣುರಹಿತ ಕುಡಿಯುವ ನೀರನ್ನು ಜನವಸತಿ ಪ್ರದೇಶಗಳಿಗೆ ಪೂರೈಸಬೇಕಾದರೆ ಆ ನೀರಿಗೆ ಸೇರಿಸಬೇಕಾದ ರಾಸಾಯನಿಕ ವಸ್ತು ಯಾವುದು? ಕಡಿಮೆ ವೆಚ್ಚದಲ್ಲಿ ರೋಗಾಣುರಹಿತ ಕುಡಿಯುವ ನೀರನ್ನು ಜನವಸತಿ ಪ್ರದೇಶಗಳಿಗೆ ಪೂರೈಸಬೇಕಾದರೆ ಆ ನೀರಿಗೆ ಸೇರಿಸಬೇಕಾದ ರಾಸಾಯನಿಕ ವಸ್ತು ಕ್ಯಾಲ್ಸಿಯಂ ಕಾರ್ಬೋನೇಟ್, ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್, ಕ್ಯಾಲ್ಸಿಯಂ ಬೈಕಾರ್ಬೋನೇಟ್, ಕ್ಯಾಲ್ಸಿಯಂ ಸಲ್ಫೇಟ್. ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ಸೊ ಆಪ್ಷನ್ ಬಿ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಈಸ್ ದ ರೈಟ್ ಆನ್ಸರ್. 16ಕ್ಕೆ ಆಪ್ಷನ್ ಬಿ. 17ನೇ ಪ್ರಶ್ನೆ, ಒಂದು ನದಿಯ ನೀರಿನಲ್ಲಿ ಈ ಕೊಲೈ ಎಸ್ಚೆರಿಚಿಯಾ ಕೊಲೈ ಬ್ಯಾಕ್ಟೀರಿಯಾಗಳ ಪ್ರಮಾಣ ಅತಿ ಹೆಚ್ಚಾಗಿ ಕಂಡುಬಂದರೆ ನೀರಿನಲ್ಲಿ ಹೆಚ್ಚಿನ ಪೋಷಕಾಂಶಗಳು ಇವೆ ಎಂದರ್ಥ. ನೀರಿನಲ್ಲಿ ಫ್ಲೋರೈಡ್ನ ಅಂಶ ಹೆಚ್ಚಾಗಿದೆ, ನೀರು ಸ್ತನಿಗಳ ಮಲದಿಂದ ಕಲುಷಿತವಾಗಿದೆ, ನೀರು ಕೃಷಿಗೆ ಯೋಗ್ಯವಲ್ಲ. ಸೊ ನದಿ ನೀರಿನಲ್ಲಿ ಈ ಕೊಲೈ ಹೆಚ್ಚಾಗಿದೆ ಅಂದರೆ ಅದಕ್ಕೆ ಕಾರಣ ಏನಪ್ಪ ಅಂದರೆ ನೀರು ಸ್ತನಿಗಳ ಮಲದಿಂದ ಕಲುಷಿತವಾಗಿದೆ ಅಂತ. ರಿವರ್ ಈಸ್ ಕಂಟಾಮಿನೇಟೆಡ್ ವಿತ್ ಮ್ಯಾಮಲಿಯನ್ ಫೀಸಸ್. ಸೊ ಆನ್ಸರ್ ಆಪ್ಷನ್ ಸಿ ಫಾರ್ 17th ಕ್ವಶನ್ ಈಸ್ ದ ರೈಟ್ ಆನ್ಸರ್. 18ನೇ ಕ್ವಶನ್ ಇದೆ, ಓಜೋನ್ ಪದರಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಯಾವುದು? ದ ಕರೆಕ್ಟ್ ಸ್ಟೇಟ್ಮೆಂಟ್ ರಿಲೇಟೆಡ್ ಟು ದ ಓಜೋನ್ ಲೇಯರ್. ಓಜೋನ್ 3 ಆಕ್ಸಿಜನ್ ಪರಮಾಣುಗಳಿಂದಾಗಿದ್ದು ಮಿಸೋಸ್ಪಿಯರ್ನಲ್ಲಿದೆ. ಇದು ಸೂರ್ಯನಿಂದ ಬರುವ ವಿಕಿರಣಗಳನ್ನು ವಕ್ರೀಭವನಗೊಳಿಸಿ ಭೂಮಿಗೆ ನೀಲಿ ಬಣ್ಣವನ್ನು ನೀಡುತ್ತದೆ. DDTಯ ಹೆಚ್ಚು ಬಳಕೆಯಿಂದ ಓಜೋನ್ ಪದರವನ್ನು ಸಮೃದ್ಧಗೊಳಿಸಬಹುದು. ಕ್ಲೋರೋಫ್ಲೋರೋಕಾರ್ಬನ್ ಬಳಕೆಯಿಂದಾಗಿ ಓಜೋನ್ ಪದರದ ನಾಶವಾಗುತ್ತಿದೆ. ಸೊ ಇಲ್ಲಿ ಸರಿಯಾದ ಹೇಳಿಕೆ ಅಂದರೆ ಆಪ್ಷನ್ ಡಿ ಕ್ಲೋರೋಫ್ಲೋರೋಕಾರ್ಬನ್ CFC ಇಂದ ಹೆಚ್ಚು ಬಳಕೆಯಿಂದಾಗಿ ಓಜೋನ್ ಪದರದ ನಾಶವಾಗುತ್ತದೆ. ಡಿಪ್ಲೀಷನ್ ಆಫ್ ದ ಓಜೋನ್ ಲೇಯರ್ ಈಸ್ ಸೀನ್ ಡ್ಯೂ ಟು ದ ಯೂಸ್ ಆಫ್ ಕ್ಲೋರೋಫ್ಲೋರೋಕಾರ್ಬನ್ಸ್. ಸೊ ಇಲ್ಲಿಗೆ ವಾಯುಮಾಲಿನ್ಯ ಮತ್ತು ಜಲಮಾಲಿನ್ಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರವನ್ನು ಇವತ್ತಿನ ವಿಡಿಯೋದಲ್ಲಿ ಅಭ್ಯಾಸ ಮಾಡಿದ್ವಿ. ಮುಂದಿನ ವಿಡಿಯೋದಲ್ಲಿ ಮುಂದಿನ ಕಲಿಕಾಂಶಕ್ಕೆ ಸಂಬಂಧಪಟ್ಟಂತೆ ಅಭ್ಯಾಸ ಮಾಡೋಣ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.